ರೈಲ್ವೆ ಸ್ಟೇಷನ್ ಅಲ್ಲಿ ಇದೀನಿ. ಇಲ್ಲೊಂದು ಆರ್ಡರ್ ಬಿದ್ದಿತ್ತು, ಇನ್ನ ಪುಣ್ಯಾತ್ಮ ಬಂದೇ ಇಲ್ಲ. ಆದ್ರೂ ಬೆಳಗ್ಗೆನೆ ಇಷ್ಟ ಜನ ರೈಲ್ವೆ ಸ್ಟೇಷನ್ ಅಲ್ಲಿ. ಗಾಡಿ ಪಾರ್ಕ್ ಮಾಡಿದೀನಿ, ಗಾಡಿ ಪೊಲೀಸರು ಎತ್ಕೊಂಡು ಹೋಗೋರ ಇದಾರ, ಬನ್ನಿ ಹೋಗಿ ನೋಡೋಣ. ಏನಪ್ಪಾ ಅಂದ್ರೆ ನನ್ನ ಸ್ವತಃ ನನ್ನ ಕೈಯಾರೆ ನಾನು ಕೀಲ್ ಮಾಡ್ತಾ ಇದೀನಿ. ಏನು ಗುರು ಇದು ಈ ತರವಾಗಿ ಬಂದ್ಬಿಡ್ತು. ಪೂಜೆ ಎಲ್ಲ ಆದ್ಮೇಲೆ ನಮ್ಮ ಅಮ್ಮನ್ ತಗೊಂಡು ಕೊಡೋಣ. ನಮ್ಮ ಅಮ್ಮನ್ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ನಾನು ಮಾಡಿರೋದು. ಹೆಂಗಿದೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ಸುಲ್ ಸೆನ್ಸೆ. ಗೆಸ್ ಮಾಡಿ ನಾನು ಎಲ್ಲಿದ್ದೀನಿ ಅಂತ. ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ಇಲ್ಲೊಂದು ಆರ್ಡರ್ ಬಿದ್ದಿತ್ತು, ಇನ್ನ ಪುಣ್ಯಾತ್ಮ ಬಂದೇ ಇಲ್ಲ. ಆಯ್ತು ಬಾ 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 ಅಂತ ಫೋನ್ ಮಾಡ್ತಾನೆ. ಪ್ಲಾಟ್ಫಾರ್ಮ್ ಅಲ್ಲೇ ಇದ್ದೀನಿ, ಇನ್ನೂ ಬಂದಿಲ್ಲ. ಬಂದ ತಕ್ಷಣ ಕೊಟ್ಬಿಟ್ಟು ಹೋಗ್ಬೇಕು. ಆದ್ರೂ ಬೆಳಗ್ಗೆನೆ ಇಷ್ಟು ಜನ ರೈಲ್ವೆ ಸ್ಟೇಷನ್ ಅಲ್ಲಿ. ಸಾಕಾಗೋಯ್ತಪ್ಪ. ಕಂಡಕ್ಟರ್ಗೆಲ್ಲ ಒಪ್ಪಿಸಿ ಸ್ವಿಗ್ಗಿ ಇನ್ಸ್ಟಾ ಮಾಡಿದ್ರು ಆರ್ಡರ್ ಕೊಡಕ್ಕೆ ಅಂತ ಪರ್ಮಿಷನ್ ತಗೊಂಡು ಬಂದಿರೋದು. ಇವಾಗ ಹೋಗ್ಬೇಕು. ಇವಾಗ ಈಚೆ ಬಂದಿದ್ದೀನಿ, ಆರ್ಡ್ರ್ ಕೊಟ್ಟೆ. ಫುಲ್ ಖುಷಿಯಾದ. ಫಸ್ಟಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಖುಷಿ ಆಗುತ್ತೆ. ಗಾಡಿ ಪಾರ್ಕ್ ಮಾಡಿದ್ದೀನಿ, ಗಾಡಿ ಪೊಲೀಸರು ಎತ್ಕೊಂಡು ಹೋಗೋರ ಇದಾರ, ಬನ್ನಿ ಹೋಗಿ ನೋಡೋಣ. ಅಲ್ಲಿ ಪಾರ್ಕ್ ಮಾಡಿದ್ದೀನಿ ಗಾಡಿ, ನೋಡೋಣ ಎತ್ಕೊಂಡು ಹೋಗೋರ ಇದೆಯಾ ಅಂತ. ಸರ್ಪ್ರೈಸಿಂಗ್ಲಿ ನನ್ನ ಗಾಡಿ ಇಲ್ಲೇ ಇದೆ. ಅದೇ ತರ ಪೊಲೀಸ್ ಬಂದು ಹಾಕೊಂಡು ಹೋಗಿಲ್ಲ. ಇವಾಗ ಸಿಂಪಲ್ ಮ್ಯಾಟ್ರ್ ಏನಪ್ಪ ಅಂದ್ರೆ, ನಾನು ಲಾಸ್ಟ್ ಟೈಮು ಸೇಮ್ ಕಸ್ಟಮರ್ ಹತ್ರ ಬಂದಿದ್ದೆ ಸ್ವಿಗ್ಗಿಗೆ ಡೆಲಿವರಿ ಕೊಡೋದಕ್ಕೆ. ಇವಾಗಲೂ ಸೇಮ್ ಕಸ್ಟಮರ್ ಹತ್ರ ಡೆಲಿವರಿ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಯಾವ ಜಾಗದಲ್ಲಿ ಬಿದ್ದು ನಾನು ಸಾಯೋ ಸ್ಟೇಜಲ್ಲಿ ಹೋಗಿ ಬಸ್ಸಿಗೆ ಬಂದಿದ್ದೀನಿ. ಅದೇ ರೋಡಲ್ಲಿ ಹೋಗ್ತಾ ಇದ್ದೀನಿ, ಬಂದಿದ್ದು ಹೋಗ್ತಾ ಇದ್ನಾ ಸೇಮ್ ಇದೇ ಥರ. ಇಷ್ಟೊತ್ತಲ್ಲೇ 7:15 ಹಿಂಗೆ ಮುಗಿಸ್ಕೊಂಡು ಹಿಂಗೆ ಹೋಗ್ತಾ ಇದ್ದೆ. ಪಕ್ಕ ಲಾರಿ ಹೋಗ್ತಾ ಇತ್ತು. ನಾನು ಲೆಫ್ಟ್ ತಗೊಂಡು ಈ ಜಾಗದಲ್ಲಿ ಲೆಫ್ಟ್ ಹಿಂಗೆ ತಗೊಂಡೇ ಬರೋ ಅಣ್ಣ ಫುಲ್ಲು ಲಾರಿಲಿ ಬಂದು ಈ ಜಾಗದಲ್ಲಿ ಫುಲ್ಲು ಆಕ್ಸಿಡೆಂಟ್ ಆಗಿತ್ತು. ಫುಲ್ಲು ಮೋಯ ಆಗೋಯ್ತು. ಯಾವ ಥರ ಮೋಯ ಆಯಿತು ಅಂದರೆ, ಈಗ ಬೈಕ್ ಬರೆಸ್ಕೊಂಡು ಎತ್ತಿ ಮಾಡಿಕೊಂಡು ತಿರ್ಗಾ ಅದೇ ರೋಡಲ್ಲಿ ಹೋಗ್ತಾ ಇದ್ದೀನಿ. ಈಗಲ್ಲಿ ದಾಟ್ತಾನೆ ಇಲ್ಲ, ನಾನು ಹೋಗ್ತಾ ಇದ್ದೀನಿ. ಸೊ ಸ್ವಿಗ್ಗಿ ಮುಗಿಸ್ಕೊಂಡು ಮನೆಗೆ ಬಂದೆ. 500 ರೂಪಾಯಿ ಆಯಿತು, ಸಾಕು. 2.5 ಅವರ್ಗೆ 500 ರೂಪಾಯಿ ಆಯಿತು. ಮನೆಗೆ ಬಂದೆ. ಇವತ್ತು ನನಗೆ ತುಂಬ ಸ್ಪೆಷಲ್ ಆದಂಥ ದಿನ. ನನಗೆ ಅಂತಲ್ಲ, ಎಲ್ರಿಗೂ ಸ್ಪೆಷಲ್ ಆದಂಥ ದಿನಾನೇ. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಕೃಷ್ಣ ಮತ್ತು ರಾಧಾರಾಣಿ ಮದುವೆ ಆದಂಥ ದಿನ. ಹೌದು, ವೃಂದಾವನಲ್ಲಿ ಬಾಂಡಿಲ್ವನ್ ಅಂತ ಒಂದು ಜಾಗ ಇದೆ. ಆ ಜಾಗದಲ್ಲಿ ಕೃಷ್ಣ ಮತ್ತು ರಾಧಾರಾಣಿಗೆ ಸ್ವತಃ ಬ್ರಹ್ಮನೇ ಬಂದು ಮದುವೆ ಮಾಡಿಸಿದ್ರು. ಬೃಂದಾವನಲ್ಲಿರೋ ಜಾಗ. ಏನಪ್ಪ ಸ್ಪೆಷಲ್ ಅಂದರೆ, ಬೃಂದಾವನಿಂದ ನಮ್ಮ ಕೃಷ್ಣನ ಕರ್ಕೊಂಡ್ಬರ್ತಾರೆ ಗಂಡನ ಕಡೆಯವರು, ಬರ್ಸಾನಾಯಿಂದ ರಾಧಾರಾಣಿ ಕರ್ಕೊಂಡ್ಬರ್ತಾರೆ ಹುಡುಗಿ ಮನೆಯವರು. ಇಬ್ರು ಕರ್ಕೊಂಡ್ಬಂದು ಅಲ್ಲಿ ಮಂಟಪ ಥರ ಎಲ್ಲ ಹಾಕಿ ಅದು ಮದುವೆ ಥರ ಮಾಡ್ತಾರೆ. ನೋಡೋದಕ್ಕೆ 2 ಕಣ್ಸಾಲ್ದು ಸಕ್ಕದಾಗಿ ಮಾಡ್ತಾರೆ. ಆ ಕೀರ್ತನು, ಆ ಸಾಂಗ್ಸು, ಆ ಭಜನೆ, ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಎಕ್ಸ್ಪೀರಿಯನ್ಸ್ ನಾವು ಎಷ್ಟು ಕೋಟಿ ಕೊಟ್ಟರು ನಮಗೆ ಸಿಗಲ್ಲ. ಸೊ ಹಾಗಾಗಿ ನಾವು ಅಲ್ಲಿ ಹೋಗೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ನಮ್ಮ ಮನೇಲಿರೋ ಲಡ್ಡು ಗೋಪಾಲ್ ಕೃಷ್ಣ ಮತ್ತು ರಾಧಾರಾಣಿನ ಇಬ್ಬರೂ ರೆಡಿ ಮಾಡಿ ನಮ್ಮ ಮನೇಲೆ ಪೂಜೆ ಮಾಡ್ತಾ ಇದ್ದೀನಿ. ಇನ್ನೂ ಸ್ಪೆಷಲ್ ಏನಪ್ಪ ಅಂದರೆ, ಸ್ವತಃ ನನ್ನ ಕೈಯಾರೆ ನಾನು ಕೀರ್ ಮಾಡ್ತಾ ಇದ್ದೀನಿ. ಕೀರ್ ಅಂದರೆ ಪಾಯಸಮ್ಮ. ಸ್ವತಃ ನನ್ನ ಲೈಫಲ್ಲಿ ಫಸ್ಟ್ ಒಂದು ಸಲನೂ ನಾನು ಪಾಯಸ ಮಾಡಿಲ್ಲ. ಬೇರೆದೆಲ್ಲ ಮಾಡಿದ್ದೀನಿ, ರೈಸು ಸಾಂಬಾರು ಅದೆಲ್ಲ ಮಾಡಿದ್ದೀನಿ. ಪಾಯಸ ಇದುವರೆಗೂ ನಾನು ಮಾಡೇ ಇಲ್ಲ. ಫಸ್ಟ್ ಟೈಮ್ ನಾನು ರಾಧಾರಾಣಿಗೋಸ್ಕರ ಇವತ್ತು ನಾನು ಕೈಯಾರೆ ಭೋಗ ಇಡಬೇಕು, ನಾನೇ ಅಡುಗೆ ಮಾಡಿ ಭೋಗ ಇಡಬೇಕು ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಹೆಂಗೆ ಬರ್ತೇನೋ ಗೊತ್ತಿಲ್ಲ. ನಮ್ಮ ರಾಧಾರಾಣಿ ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ದೀನಿ. ಮಾಡೋಕ್ಕೆ ಐಟಮ್ ಎಲ್ಲ ತಂದಿದ್ದೀನಿ. ಹೋಗಿ ಮಾಡೋಣ ಅನ್ನೋಷ್ಟರಲ್ಲಿ ವಾಷಿಂಗ್ ಮಿಷಿನಲ್ಲಿ ನೀರು ಔಟ್ ಆಗಿದೆ, ಅಂದರೆ ನೀರು ಲೀಕ್ ಆಗ್ತಾ ಇದೆ. ಫುಲ್ ಔಟ್ ಆಗಿ ಇಲ್ಲೆಲ್ಲ ಫುಲ್ ತುಂಬಿಕೊಂಡಿದೆ. ಅದೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಪಾಯಸ ಮಾಡಿ ಕೃಷ್ಣಾಗೆ ರೆಡಿ ಮಾಡಿ ಪೂಜೆ ಮಾಡಿಬಿಟ್ಟು ಅಂಗಡಿಗೆ ಹೋಗೋಣ. ಫಸ್ಟ್ ಏನು ಮಾಡಬೇಕು, ಮನೆ ಒರೆಸ್ಬೇಕು. ಬನ್ನಿ ಮನೆ ಒರೆಸ. A few moments later. ದೇವರೇ ನೀನು ಇದ್ದರೆ ಇಂಥ ಜನ್ಮ
ಕೊನೆಗೂ ಮನೆ ವರ್ಷ ಆಯ್ತು. ಪಳ್ಳ 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 ಎಷ್ಟು ಕ್ಯೂಟ್ ಆಗಿ ಮಲಗಿದೆ ನೋಡಿ. ಎಷ್ಟು ಕ್ಯೂಟ್ ಆಗಿದೆ. ಕ್ಯೂಡಿ ನೀರು ಬಿಸಿಗಿಟ್ಟಿದ್ದೀನಿ. ನೀರು ಬಿಸಿ ಆಗಿದ ತಕ್ಷಣ ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ಪಾಯಸ ಖೀರ್ ಮಾಡಕ್ ಹೋಗೋಣ. One eternity later. ಸ್ಟವ್ ಆನ್ ಮಾಡ್ತಾ ಇದೀವಿ. ಸೊ ಫಸ್ಟು ಇವಾಗ GRB ತುಪ್ಪ ತುಪ್ಪ ನಾನು ಲೈಫಲ್ಲಿ ತಿಂದೆ ಇದ್ದೋನು. ಇವತ್ತು ತುಪ್ಪ ನಾನು ಮಾಡ್ತೀನಿ, ತುಪ್ಪ ಮುಟ್ಟಿ ನಾನು ಪಾಯಸ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರ್ತೀನಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಫಸ್ಟ್ ಟೈಮ್ ನಾನು ತುಪ್ಪ ಹಾಕಿ ಮಾಡ್ತಾ ಇರೋದು ಅಡುಗೆನ. ಯಾಕಂದ್ರೆ ನಂಗೆ ಚಿಕ್ಕ ವಯಸ್ಸಿಂದ ತುಪ್ಪ ಅಂದ್ರೇನೆ ಆಗಲ್ಲ. ತುಪ್ಪ ಸ್ಮೆಲ್ ನೋಡಿದ್ರೆ ವಾಮಿಟ್ ಬರುತ್ತೆ ನನಗೆ. ಆದ್ರೂ ನಾನು ಮಾಡ್ತಾ ಇದ್ದೀನಿ. ಇವಾಗ ನಾನು ತುಪ್ಪ ಹಾಕ್ತಾ ಇದ್ದೀನಿ. ಗಮ್ಮ ಅಂತೈತೆ. ಕೃಷ್ಣ ಫುಲ್ ಖುಷಿ ಆಗ್ಬಿಡ್ತಾರೆ. ಡ್ರೈ ಫ್ರೂಟ್ಸ್ ಹಾಕೋಣ ಬನ್ನಿ. ಈ ತರ ಬಗ್ಗೆ ಬಂದ್ಬಿಟ್ಟು ಹಾಲು ಹಾಕ್ತಾ ಇದ್ದೀನಿ. ಆದ್ರೂ ಏನು ಬರೋದು ಹಂಗ್ ಬಂದ್ಬಿಡ್ತು. ಹೋಗಿ 1 ಸೆಕೆಂಡ್ ಭಯನೇ ಆಗೋಯ್ತು, ಏನಾಗೋಯ್ತಲ್ಲಪ್ಪ ಅಂತ. ನೀರ್ ಹಾಕ್ಬಾರ್ದ? ಸ್ಟವ್ ಆಫ್ ಆಗ್ಬಿಟ್ಟಿದೆ ಗುರು. ಫ್ರೆಂಡ್ಸ್, ಗೆಸ್ ವಾಟ್? ಅಕ್ಕಿ ಪಾಯಸ ರೆಡಿ ಆಗಿದೆ. ಲೈಫಲ್ಲಿ ಫಸ್ಟ್ ಅಟೆಂಪ್ಟ್ ಇದು. ಡ್ರೈ ಫ್ರೂಟ್ಸ್ ಹಾಕೋಣ. ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಸೀದೋಗೈತೆ. ಪರವಾಗಿಲ್ಲ ಅಲ್ವಾ, ಫಸ್ಟ್ ಟೈಮ್ ಅಟೆಂಡ್ ಮಾಡಿರೋದು. ಗೊತ್ತಿಲ್ದಂಗೆ ಜಾಸ್ತಿ ಸೀದಿಸ್ಬಿಟ್ಟೆ. ಇಟ್ಸ್ ಓಕೆ. ಅದು ಬಿಟ್ರೆ ಮಿಕ್ಕಿದೆಲ್ಲ ಚೆನ್ನಾಗಿ ಬಂದಿರೋ ಥರ ಕಾಣಿಸ್ತಾ ಇದೆ. ಚೆನ್ನಾಗಿ ಬಂದಿದೆ ಗಾಯ್ಸ್, ಚೆನ್ನಾಗಿ ಬಂದಿದೆ. ನಾವು ಗೊತ್ತಲ್ಲ. ಕೊಡೋಣ. ಪೂಜೆ ಎಲ್ಲ ಆದ್ಮೇಲೆ ನಮ್ಮ ಅಮ್ಮನ್ ತಗೊಂಡು ಕೊಡೋಣ. ನಮ್ಮ ಅಮ್ಮನ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ನಾನು ಮಾಡಿರೋದು. A few moments later. तुम प्रीत हो मेरी बांसुरी का गीत हो तुम प्रेम हो तुम प्रीत. ಪೂಜೆ ಮುಗೀತು. ಪೂಜೆ ಮುಗಿಸ್ಕೊಂಡು ಇವಾಗ ಶ್ರೀನಗರ್ಗೆ ಹೋಗ್ತಾ ಇದೀವಿ. ಬಾಸು ಶ್ರೀನಗರ್ ಅಲ್ಲಿ ಮೊಬೈಲ್ ರಿಪೇರಿ ಕೊಟ್ಟಿದ್ದಾನೆ. ಶಾಪ್ ಹೋಗ್ತಾ ಇದೀವಿ. ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಆಗ್ತೈತವ. ಏನು ಮಾತಾಡೋದು? ಸರಿ ಬಾ ಹೋಗೋಣ. ಏನಂತ ಕಾಲ್ ಮಾಡ್ತಾ ಇದೀಯಾ? ನೋಡೋಣ ನಾನು ಮಾಡಿರೋದು ಹೆಂಗಿದೆ ಅಂತ. ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಹೆಂಗಿದೆ ಗೋಡಂಬಿ? ಅದು ಗೊತ್ತಿಲ್ದಂಗೆ ಆಗೋಯ್ತು. ಅದು ಬಿಟ್ರೆ ಶುಗರ್ ಇರಲ್ಲ ಅನ್ಕೊಂಡೆ, ಶುಗರ್ ಐತೆ ಅದೇ ಸಾಲಿ ಕೈಸಾ ಏಮಾ ಓಕೆನಾ? ಒಂಥರ ಐತೆ. ಹೆಂಗಿದ್ಯೋ? ಚೆನ್ನಾಗಿಲ್ವಾ? ಚೆಫ್ ಆಗ್ತೀನಾ? ಅಂದ್ರೆ ಜನ ಬರೋ ಅಷ್ಟೇ ಐತೆ. ಚೆನ್ನಾಗಿ ಮಾಡಿಲ್ವಾ ಮಚ್ಚ? ಅದು ಮಚ್ಚ ಅದು ಏನಾಯ್ತು, ಅದು ಚೆನ್ನಾಗಿ ಆಯ್ತು. ಒಂದ್ ಎಣ್ಣೆ ಇದ್ ಬಿದ್ಬಿಡ್ತು.
ನೀರ್ ಬಿದ್ಬಿಡ್ತು, ಅದು ಬುಸ್ ಅಂತ ಹೊಗೆ ಬಂದ್ಬಿಡ್ತು. ಹಾ, ತುಪ್ಪ ಹಾಕ್ಬಿಟ್ಟು ಮಾಡಿರೋದು. ಸೊ ನಾನು ಮಾಡಿದ್ದು ಫೈನಲಿ ಚೆನ್ನಾಗಿಲ್ಲ ಅಂತ ಹೇಳ್ತವ್ರೆ. ನೆಕ್ಸ್ಟ್ ಟೈಮ್ ಟ್ರೈ ಬೆಟರ್. ಚೆನ್ನಾಗಿದೆ, ಅದು ಡ್ರೈ ಫ್ರೂಟ್ಸ್ ಎಲ್ಲ ಸೀದೋಗೈತೆ, ಅದು ಸ್ವಲ್ಪ ನೋಡ್ಕೋಬೇಕಿತ್ತು. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಟೈಮ್ ಇನ್ನೂ ಬೆಟರ್ ಆಗಿ ಮಾಡೋಣ. ಸರಿ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ಬ್ಲಾಗ್ ಒಂದಿಗೆ. ಬಾಯ್.